ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಈಗ ಮಳೆಗಾಲ ಚಾಲು ಆಗೈತಲ್ಲ, ಮಳೆಗಾಲ ಚಾಲು ಆತಂದ್ರೆ ಸಂಜೆಗೆ ಚಹಾ ಜೋಡಿ ಏನರ ಬೇಕು, ಬಿಸಿ ಬಿಸಿ ಏನರ ಬೇಕು ಅನ್ನಿಸ್ತದೆ ಎಲ್ಲರಿಗೂ. ಅಣ್ಣ ಇವತ್ತು ನಾವು ಏನು ಮಾಡೋಣ, ಕಾಂದಾ ಬಜ್ಜಿ ಮಾಡೋದನ್ನು ಹೆಂಗಂತ ನೋಡೋಣ ಬರ್ರಿ ವೀಕ್ಷಕರೇ. ಕಾಂದಾ ಬಜ್ಜಿ ಮಾಡಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕಂತ ನೋಡೋಣ ಬರ್ರಿ. ಕಾಂದಾ ಬಜ್ಜಿ ಮಾಡಕ್ಕೆ ಕಾಂದಾ ಬೇಕು. ಒಂದು 4 ದೊಡ್ಡ ಕಾಂದಾ ಹೆಚ್ಕೊಂಡಿದ್ದೇನೆ ಈ ಥರ. ಆಮೇಲೆ ಧನಿಯಾ ಪುಡಿ 1 ಚಮಚ ಬೇಕು, ಉಪ್ಪು 1 ಚಮಚ ಬೇಕು, ಅರಿಶಿನ 1 ಚಮಚ ಬೇಕು, ಖಾರದ ಪುಡಿ 2 ಚಮಚ ಬೇಕು, ಅಜ್ವಾನ 1 ಚಮಚ ಬೇಕು, ತಿನ್ನೋ ಸೋಡಾ 2 ಚಿಟಿಕೆ ಬೇಕು, ಅಕ್ಕಿ ಹಿಟ್ಟು 4 ಚಮಚ, ಆಮೇಲೆ ಒಂದು ದೊಡ್ಡ ಬಟ್ಲ ಕಡ್ಲಿ ಹಿಟ್ಟು ತೊಗೊಂಡಿದ್ದೀನಿ, ಕೊತ್ತಂಬರಿ ಬೇಕು 1 ಕಪ್, ಆಮೇಲೆ ದೊಡ್ಡ ಬೌಲ ಎಣ್ಣೆ ತೊಗೊಂಡಿದ್ದೀನಿ ಕರಿಯಾಕ. ಬರ್ರಿ ಈಗ ಕಾಂದಾ ಬಜ್ಜಿ ಹೆಂಗೆ ಮಾಡೋದು ನೋಡೋಣ ವೀಕ್ಷಕರೇ. ಈಗ ಕಾಂದಾ ಬಜ್ಜಿ ಮಾಡಾಕ ಹಿಟ್ಟು ಕಲಿಸ್ಕೊಳ್ಳೋಣ. ಮೊದಲ ಕಾಂದಾ ಹಾಕೊಳ್ಳೋಣ ಈ ಬಾಂಡೆದಾಗ. ಈಗ ಇದು ಉಳ್ಳಾಗಡ್ಡಿ ನೋಡ್ರಿ, ಹಿಂಗೆ ಬಿಡಿ ಬಿಡಿ ಆಗಿರ್ಬೇಕು. ಇವೆಲ್ಲ ಹಿಂಗೆ ಬಿಡಿ ಬಿಡಿ ಮಾಡ್ಕೋಬೇಕು, ಅಂದ್ರೆ ಬಜ್ಜಿ ಚಲೋ ಆಗ್ತಾವ ನೋಡ್ರಿ ಇಲ್ಲೇ ಈ ಥರ. ಈಗ ಇದ್ರಾಗ ಏನು ಮಾಡೋಣ, 1 ಚಮಚ ಉಪ್ಪು ಹಾಕೊಳ್ಳೋಣ, ಆಮೇಲೆ 1 ಚಮಚ ಅರಿಶಿನ ಹಾಕೊಳ್ಳೋಣ, ಧನಿಯಾ ಪುಡಿ 1 ಚಮಚ ಹಾಕೊಳ್ಳೋಣ, ಅಜ್ವಾನ 1 ಚಮಚ ಹಾಕೊಳ್ಳೋಣ. ಹಿಂಗೆ ಒಂದು ಸ್ವಲ್ಪ ಹಿಂಗೆ ತಿಕ್ಕಿ ಹಾಕೋಬೇಕು. ಖಾರದ ಪುಡಿ 2 ಚಮಚ ಹಾಕೊಳ್ಳೋಣ. ಈಗ ಇದು ಹಿಂಗೆಲ್ಲ ಖಾರ, ಉಪ್ಪು, ಅರಿಶಿನ ಎಲ್ಲ ಉಳ್ಳಾಗಡ್ಡಿಗೆ ಹಚ್ಚಿ ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. 2 ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊತ ಇದ್ರೆ ನೀರು ಬಿಡ್ತೈತಿ. ಅದ್ರಾಗನ ಕಡ್ಲಿ ಹಿಟ್ಟು ಹಾಕಿ ಕಲ್ಸ್ಕೋಬೇಕು. ಈಗ ಇದ್ರಾಗ ಕಡ್ಲಿ ಹಿಟ್ಟು ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಂಡು ಮೊದಲೆಲ್ಲ ಕಲ್ಸ್ಕೊಳ್ಳೋದ ಮತ್ತೆ ಹಾಕೊಳ್ಳೋದ. ಈಗ ಅಕ್ಕಿ ಹಿಟ್ಟು 4 ಚಮಚ ಹಾಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕಿದ ಬಜ್ಜಿ ಚಲೋ ಕುರ್ಕುರಿ ಬಜ್ಜಿ ಕುರುಮ್ ಆಗ್ತಾವು. ಇನ್ನೊಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕೊಳ್ಳೋಣ. ಒಮ್ಮೆ ಎಲ್ಲ ಹಾಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂತ ಕಲ್ಸ್ಕೊಂತಿರ್ಬೇಕು. ಈಗ ಇದ್ರಾಗ ಒಂದು 4 ಚಮಚ ನೀರು ಹಾಕೊಳ್ಳೋಣ. ಹಾಕೊಂಡ ಹಿಂಗೆ ಕಲ್ಸ್ಕೋಬೇಕು. ಈಗ ಇದ್ರಾಗ ಕೊತ್ತಂಬರಿ ಹಾಕೊಳ್ಳೋಣ ಸಣ್ಣ ಹೆಚ್ಚಿದ್ದ. ಇನ್ನೊಂದು ಸ್ವಲ್ಪ ನೀರು ಬೇಕು, ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಚಂದಂಗೆ ಕಲಿಸ್ಕೊಳ್ಳೋಣ. ಮತ್ತು ಇನ್ನೊಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕೊಳ್ಳೋಣ. ಮತ್ತು 2 ಚಿಟಿಕೆ ಸೋಡಾ ಹಾಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಇದು ಹಿಟ್ಟು ಈ ಥರ ಹಿಂಗೆ ಕಲಸಿರ್ಬೇಕು. ಇದು ನೋಡ್ರಿ ಇಲ್ಲಿ ಈ ಥರ ಹಿಂಗೆ ಇಷ್ಟ ಭಾಳ ಗಟ್ಟಿ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಈ ಥರ ಹಿಂಗೆ ಕಲಿಸ್ಕೋಬೇಕು. ಈಗ ಇದನ್ನ ಕರಿಯೋಣ ಬರ್ರಿ ಬಜ್ಜಿ ವೀಕ್ಷಕರೇ. ಈಗ ಗ್ಯಾಸ್ ಹೊಚ್ಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಇದ್ರಾಗ ಎಣ್ಣೆ ಹಾಕ್ಕೊಳ್ಳೋಣ ಬಜ್ಜಿ ಕರಿಯಾಕ. ಈಗ ಎಣ್ಣೆ ಕಾಯನ ಬಜ್ಜಿ ಹಾಕೋಣ. ಈಗ ವೀಕ್ಷಕರೇ, ಈಗ ಎಣ್ಣೆ ಕಾದೈತಿ, ಈಗ ಬಜ್ಜಿ ಹಾಕ್ಕೊಳ್ಳೋಣ ಬರ್ರಿ. ಈಗ ಏನು ಮಾಡೋದು, ಫಸ್ಟ್ ಕೈಗೆ ನೀರು ಹಚ್ಕೊಳ್ಳೋದು. ಹಿಂಗೆ ನೀರು ಹಚ್ಕೊಂಡು ಹಿಂಗೆ ಹಿಟ್ಟು ತಗೋಬೇಕು. ಹಿಂಗೆ ಒಂದೊಂದ ಬಿಡ್ಬೇಕು.
ಹಂಗೆ ಒಂದು ಸ್ವಲ್ಪ ಹೊತ್ತಾಗನ ಎಲ್ಲ ಬಜ್ಜಿಗಳನ್ನ ಒಳಸ್ಕೊಳ್ಳೋಣ. ಮೀಡಿಯಮ್ ಉರಿ ಮ್ಯಾಗ ಇವತ್ತನ್ನ ಬಜ್ಜಿಗಳನ್ನ ಕರಿಬೇಕು. ಭಾಳ ಸಣ್ಣ ಇರಬಾರ್ದು ಉರಿ, ಮತ್ತು ಭಾಳ ಜೋರನ್ನು ಇಟ್ಟಿರಬಾರ್ದು. ನೋಡ್ರಿ ವೀಕ್ಷಕರೇ, ಹಿಂಗೆ ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಬೇಕು. ಅಂದ್ರೆ ಒಂದು 2-3 ನಿಮಿಷ ಕರಿಬೇಕಾಗ್ತೈತಿ. ಈಗ ಈತ ಗೋಲ್ಡನ್ ಬ್ರೌನ್ ಆಗೈತಿ, ತೆಗಿಯೋನು. ಇದೇ ರೀತಿ ಎಲ್ಲ ಬಜ್ಜಿನ ಕರ್ಕೊಳ್ಳೋಣ ವೀಕ್ಷಕರೇ. ವೀಕ್ಷಕರೇ, ಕಾಂದಾ ಬಜ್ಜಿ ರೆಡಿ ಆಗಿದಾವ. ಈಗ ಇದನ್ನೀಗ ಟೆಸ್ಟ್ ಮಾಡಕ ನಮ್ಮ ಅವ್ವ ಬರ್ತಾಳ. ಬಾವ ನಮಸ್ಕಾರ. ನೋಡಿ ಕಾಂದಾ ಬಜ್ಜಿ ಮಾಡೀನಿ, ಹೆಂಗಾಗೈತೆ ಅಂತ ನೋಡಿ ಹೇಳ. ಚಲೋ ಹೋಗಿದಾವೆ. ಖಾರ ಉಪ್ಪು ಇದೆಲ್ಲ ಬರೋಬ್ಬರಿ ಆಗೈತಿ. ಇದೆಲ್ಲ ಕುರುಕುರಿ ಚಲೋ ಆಗಿದಾವೆ. ವೀಕ್ಷಕರೇ, ಕಾಂದಾ ಬಜ್ಜಿ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.